ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ನಟನೆಯ ಭೈರತಿ ರಣಗಲ್ ಸಿನಿಮಾ ಇಂದು ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಮಫ್ತಿ ಬಳಿಕ ಮತ್ತೆ ಶಿವಣ್ಣ ಹಾಗೂ ನರ್ತನ್ ಕಾಂಬಿನೇಷನ್ ಸಿನಿಮಾ ನೋಡೋದಕ್ಕೆ ಸಿನಿಪ್ರಿಯರು ಕೂಡ ತುದಿಗಾಲಲ್ಲಿ ನಿಂತಿದ್ರು. ಇದು ಮಫ್ತಿ ಸಿನಿಮಾದ ಪ್ರೀಕ್ವೆಲ್ ಆಗಿದ್ದರಿಂದ ಬಿಡುಗಡೆಗೂ ಮುನ್ನವೇ ಈ ಸಿನಿಮಾ ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕಿತ್ತು. ಮಫ್ತಿ ಸಿನಿಮಾದಲ್ಲಿ ಶಿವಣ್ಣ ಪಾತ್ರ ಸಿನಿಪ್ರಿಯರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೆಂಚುರಿ ಸ್ಟಾರ್ ಮ್ಯಾನರಿಸಂ, ಕಣ್ಣಿನಲ್ಲೇ ಯುದ್ಧ ಸಾರುವ ಶಿವಣ್ಣನನ್ನು ನೋಡಿ ಪ್ರೇಕ್ಷಕರು ಕಳೆದು ಹೋಗಿದ್ದರು. ಭೈರತಿ ರಣಗಲ್ ಯಾರು? ಹಿಂದೆ ಭೈರತಿ ರಣಗಲ್ ಹೇಗಿದ್ದ? ಭೈರತಿ ರಣಗಲ್ ವೈಲೆಂಟ್ ಆಗಿದ್ದು ಯಾಕೆ? ಇಂತಹ ಹಲವು ಪ್ರಶ್ನೆಗಳಿಗೆ ಈ ಪ್ರೀಕ್ವೆಲ್ನಲ್ಲಿ ಉತ್ತರ ಕೊಡೋದಕ್ಕೆ ಮುಂದಾಗಿದ್ದಾರೆ. ರೋಣಾಪುರದಲ್ಲಿ ನೀರಿಗಾಗಿ ಹಾಹಾಕಾರ. ಚಿಕ್ಕಂದಿನಲ್ಲಿ ಇದನ್ನು ನೋಡುತ್ತಾ ಬೆಳೆದ ರಣಗಲ್ ಮುಂದೆ ವಕೀಲನಾಗಿ ಆ ಜನರ ಪರ ನಿಲ್ತಾನೆ. ಊರ ಪಕ್ಕದಲ್ಲೇ ಒಂದು ಕಾರ್ಖಾನೆ, ಅದರಲ್ಲೇ ಕೆಲಸ ಮಾಡಿಕೊಂಡು ಬದುಕುವ ಜನ, ಅವರನ್ನು ಜೀವ ಹಿಂಡುವ ಮಾಲೀಕ. ಆ ಜನರಿಗಾಗಿ ಕಪ್ಪು ಕೋಟ್ ಕಳಚಿಟ್ಟು ರಣಗಲ್ ಕತ್ತಿ ಹಿಡಿಯುತ್ತಾನೆ. ಹೀಗೆ ಚಿತ್ರದ ಕತೆ ಸಾಗುತ್ತದೆ. ಜಬರ್ದಸ್ತ್ ಡೈಲಾಗ್ಸ್ ಜೊತೆಗೆ ಚಿತ್ರದ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್ ಎಲ್ಲವೂ ಈ ಚಿತ್ರದ ಹೈಲೈಟ್ಸ್ ಆಗಿದೆ. ಬಗೀರಾ ಚಿತ್ರದಲ್ಲಿ ವೈದ್ಯೆಯಾಗಿ ನಟಿಸಿದ ರುಕ್ಮಿಣಿ ಈ ಚಿತ್ರದಲ್ಲೂ ವೈದ್ಯೆಯ ಪಾತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಕಾರ್ಖಾನೆಯ ಮಾಲೀಕ ವೈಟ್ ಕಾಲರ್ ಕ್ರಿಮಿನಲ್ ಆಗಿ ರಾಹುಲ್ ಬೋಸ್ ಅಬ್ಬರಿಸಿದ್ದಾರೆ. ಇನ್ನುಳಿದಂತೆ ಭ್ರಷ್ಟ ರಾಜಕಾರಣಿಯಾಗಿ ಅವಿನಾಶ್, ಕಾರ್ಖಾನೆಯ ಕಾರ್ಮಿಕನಾಗಿ ಗೋಪಾಲಕೃಷ್ಣ ದೇಶಪಾಂಡೆ ಅವರನ್ನು ನೋಡಬಹುದು. ರಣಗಲ್ ಸಹೋದರಿ ಪಾತ್ರದಲ್ಲಿ ಛಾಯಾ ಸಿಂಗ್ ಮುಂದುವರೆದಿದ್ದಾರೆ. ಭೈರತಿ ರಣಗಲ್ ಸಿನಿಮಾವನ್ನು ಕರ್ನಾಟಕದಲ್ಲಿ ಸುಮಾರು 365ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. ಮೊದಲ ದಿನ ಫ್ಯಾನ್ಸ್ಗಳಿಗಾಗಿ ವಿಶೇಷ ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಸಿನಿಮಾ ಆರಂಭ ಆದಾಗಲೇ ಕ್ರೇಜ್ ಹುಟ್ಟುಹಾಕಿದ್ದ ಈ ಸಿನಿಮಾವನ್ನು ನೋಡಿ ಪ್ರೇಕ್ಷಕರು ಫುಲ್ ಖುಷಿಯಾಗಿದ್ದಾರೆ. ಈ ಸಿನಿಮಾ ಬಹುತೇಕ ಡ್ರಾಮಾದ ಮೇಲೆ ಸಾಗುತ್ತೆ. ಸೆಕೆಂಡ್ ಹಾಫ್ನಲ್ಲಿ ಎಲಿವೇಶನ್ ಸೀನ್ಗಳು ನೋಡಬಹುದು. ಹಿನ್ನೆಲೆ ಸಂಗೀತ ಇನ್ನಷ್ಟು ಚೆನ್ನಾಗಿ ಕೊಡಬಹುದಿತ್ತು. ಕೆಲವು ಸೀನ್ಗಳು ಭಯಂಕರವಾಗಿದೆ. ಫ್ಯಾಮಿಲಿ ಜೊತೆ ಕೂಡ ಸಿನಿಮಾ ನೋಡಬಹುದು ಅನ್ನೋ ರಿವ್ಯೂ ಫ್ಯಾನ್ಸ್ ಕೊಟ್ಟಿದ್ದಾರೆ. ಇನ್ನು ಚಿತ್ರದಲ್ಲಿ ನವೀನ್ ಕುಮಾರ್ ಛಾಯಾಗ್ರಹಣ ಸೊಗಸಾಗಿದೆ. ಅದರಲ್ಲೂ ಕೆಲ ಕ್ಯಾಮರಾ ಆಂಗಲ್ಗಳು ಹುಬ್ಬೇರಿಸುವಂತಿದೆ. ಕಲರ್ ಗ್ರೇಡಿಂಗ್ ಕೂಡ ಚೆನ್ನಾಗಿದೆ. ಆದರೆ ಕೆಲವೊಮ್ಮೆ ಅದೇ ಧೂಳು, ಅದೇ ಮೈನಿಂಗ್ ಸನ್ನಿವೇಶಗಳು ಬೇಸರ ಮೂಡಿಸುತ್ತದೆ. ರವಿ ಬಸ್ರೂರು ಬಿಜಿಎಂ ಹಿನ್ನೆಲೆಯಲ್ಲಿ ಇಂತಹ ದೃಶ್ಯಗಳನ್ನು ಎಲ್ಲೋ ನೋಡಿದ್ದೀವಿ ಅಂತ ಎನಿಸದೇ ಇರದು. ಆದರೆ ಕೆಜಿಎಫ್ ಸರಣಿಗೂ ಮುನ್ನ ಮಫ್ತಿ ಸಿನಿಮಾ ಬಂದಿತ್ತು ಎನ್ನುವುದನ್ನು ಯಾರೂ ಮರೆಯುವಂತಿಲ್ಲ. ಇನ್ನು ಮೇಕಿಂಗ್, ಶಿವಣ್ಣನ ಲುಕ್ಸ್, ಕದರ್ ಎಲ್ಲ ಓಕೆ. ಭೈರತಿ ರಣಗಲ್ ಬ್ಲಾಕ್ ಬಸ್ಟರ್ ಹಿಟ್ ಆಗುವುದರಲ್ಲಿ ಅನುಮಾನವಿಲ್ಲ. ಇಲ್ಲದಿದ್ರೆ ಆವರೇಜ್ ಎನಿಸಿಕೊಳ್ಳುವ ಸಾಧ್ಯತೆ ಇದೆ. ಅಭಿಮಾನಿಗಳಂತೂ ಟ್ರೈಲರ್ ನೋಡಿ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡೋದು ಅಂತ ಫಿಕ್ಸ್ ಆಗಿ ಥಿಯೇಟರ್ಗೆ ಹೋಗಿದ್ದಾರೆ. ಅಲ್ಲಿಗೆ ಚಿತ್ರಕ್ಕೆ ಒಳ್ಳೆ ಓಪನಿಂಗ್ ಸಿಕ್ಕಿದೆ. ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಸ್ವತಃ ಶಿವರಾಜ್ ಕುಮಾರ್ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ.